ಬೆಳಗಾವಿಯಲ್ಲಿ ತೀವ್ರಗೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ. ಕಳೆದ 1.5 ಗಂಟೆಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹತ್ತಗರಿ ಟೋಲ್ ಬಳಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ನಾವು ಹೋರಾಟ ಮಾಡಲ್ಲ ಅಂತ ಹೇಳಿದ್ರು, ಆದ್ರೆ ಈ ಹೋರಾಟ ತೀವ್ರಗೊಳ್ತಾ ಇದೆ. ಕಳೆದ 1.5 ಗಂಟೆಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಮನವೊಲಿಕೆಯ ಯತ್ನ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಕೂತಿದ್ದಾರೆ. ಪೊಲೀಸರ ಮನವಿಗೂ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ರೈತರು. ಹೆದ್ದಾರಿಗೆ ಅಡ್ಡಲಾಗಿ ಕೂತು ರಸ್ತೆ ತಡೆ ಮಾಡ್ತಾ ಇದ್ದಾರೆ ರೈತರು. ದೃಶ್ಯಗಳಲ್ಲೂ ನೀವು ಗಮನಿಸ್ತಾ ಇದ್ದೀರಾ. ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೋರಾಟ ದೊಡ್ಡ ಮಟ್ಟದಲ್ಲಿ ಬೇರೆಯದ್ದೇ ಆಂಗಲ್ ಅನ್ನ ಪಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ನೋಡಿ ಅಲ್ಲಿ ಯಾವ ರೀತಿಯಾಗಿ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಸಂಘರ್ಷದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಲ್ಲು ತೂರಾಟ ನಡೀತಾ ಇದೆ. ಈಗಾಗಲೇ ಪೊಲೀಸರು ಸಾಕಷ್ಟು ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೋರಾಟಗಾರರ ಈ ಒಂದು ಹೋರಾಟವನ್ನ ನಿಲ್ಲಿಸೋದಿಕ್ಕೆ. ಆದ್ರೆ ಅಲ್ಲಿ ಹೋರಾಟಗಾರರು ಈಗ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಇದು. ನಿಮಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಲ್ಲ, ನೇರ ಪ್ರಸಾರದ ದೃಶ್ಯಾವಳಿಗಳು. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಬೇರೆ ಸ್ವರೂಪವನ್ನೇ ಪಡೆದುಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಈ ಹೋರಾಟ. ರಾಷ್ಟ್ರೀಯ ಹೆದ್ದಾರಿ 4 ಸಂಪೂರ್ಣ ಬಂದ್ ಆಗಿದೆ. ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಇದು ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಈಗ ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಹೋರಾಟ ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅನ್ನೋದು. ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ರೈತರು ತೀವ್ರ ಸ್ವರೂಪದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮನವೊಲಿಕೆಗೂ ಬಗ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಆದ್ರೆ ಈ ಒಂದು ಹೋರಾಟದನ್ನ ನಾವು ಹಿಂತೆಗೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದ್ದಾರೆ. ಈಗ ಹೋರಾಟಗಾರರನ್ನ ಮನವೊಲಿಸುವ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ರು. ಈಗ ಅಲ್ಲಿ ಒಂದು ಬೆಳವಣಿಗೆಗಳು ಆಗ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ಪೊಲೀಸರು ಕೂಡ ರೈತರ ಮನವೊಲಿಸುವ ಕೆಲಸ ಮಾಡಿದ್ರು ಕೂಡ ಆ ಒಂದು ಮನವೊಲಿಕೆ ಕಾರ್ಯ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗತ್ತೆ. ಬಸ್ಗಳನ್ನ ತಡೆದಿದ್ದಾರೆ ಅಲ್ಲಿ ರೈತರು. ಟೋಲ್ನ ಮಧ್ಯಭಾಗದಲ್ಲೇ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಯಾವ ವೆಹಿಕಲ್ ಹೋಗಬಾರ್ದು ಅಂತ ಹೇಳಿ ಅಲ್ಲೇ ರೋಡ್ ಮಧ್ಯದಲ್ಲೇ ಕೂತಿದ್ದಾರೆ. ಒಂದಲ್ಲ ಎರಡಲ್ಲ, ಇವತ್ತಿಗೆ 9ನೇ ದಿನ ರೈತರು ಹೋರಾಟವನ್ನ ಆರಂಭ ಮಾಡಿ ಕೊನೆಗೂ ಎಚ್ಚೆತ್ತುಕೊಳ್ತು ಸರ್ಕಾರ. ನಿನ್ನೆ ಎಚ್ಚೆತ್ತುಕೊಂಡಂತಹ ಸರ್ಕಾರ ಮೊನ್ನೆ ಅಷ್ಟೇ ಕಾನೂನು ಸಚಿವರನ್ನ ಕಳುಹಿಸಿದ್ರು, ನಿನ್ನೆ ಸಕ್ಕರೆ ಸಚಿವರನ್ನ ಕಳುಹಿಸಿದ್ರು. ಆ ನಂತರ 2 ದಿನ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದು. ಆದ್ರೆ ಇದೀಗ ಇವತ್ತು ಸಿಎಂ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಕೂಡ ಮಾಡಿದ್ರು. ಆ ನಂತರ ಹೋರಾಟಗಾರರ ಮುಖಂಡರುಗಳ ಜೊತೆ ಒಂದು ಸಭೆಯನ್ನು ಕೂಡ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಕಬ್ಬು ಸಕ್ಕರೆ ಕಾರ್ಖಾನೆ ಮಾಲೀಕರು ಏನಿದಾರಲ್ಲ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಮಾಡಿದ್ದಾರೆ. ಈಗ ವಶಕ್ಕೆ ಪಡಿತಾ ಇದ್ದಾರೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ನೇರ ಪ್ರಸಾರದ ದೃಶ್ಯ. ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಕಲ್ಲು ತೂರಾಟ ಮಾಡಿದ್ರಲ್ಲ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು ಶಾಂತಿಯುತ ಹೋರಾಟ ಇದೀಗ ಬೇರೆ ಸ್ವರೂಪವನ್ನ ಪಡೆದುಕೊಂಡಿದೆ. ಶಾಂತಿಯುತ ಹೋರಾಟ ಆಗ್ತಾ ಇತ್ತು ಇಷ್ಟು ದಿನಗಳ ಕಾಲ, ಬಟ್ ಇದೀಗ ಹಿಂಸಾ ರೂಪವನ್ನ ಪಡೆದುಕೊಂಡಿದೆ ಈ ಒಂದು ಹೋರಾಟ. ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ ಅಲ್ಲಿ ಹೋರಾಟಗಾರರು. ಈಗ ಪೊಲೀಸರು ಮತ್ತು ಹೋರಾಟಗಾರರ ಮಧ್ಯೆ ಒಂದು ರೀತಿಯ ಸಂಘರ್ಷದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದೇ ವೆಹಿಕಲ್ ಹೋಗಬಾರ್ದು ಅಂತ ಹೇಳಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ಹೋರಾಟಗಾರರು ಬಂದ್ ಮಾಡಿದ್ದಾರೆ. ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಹೋರಾಟಗಾರರ ಈ ಒಂದು ಆಕ್ರೋಶದ ಕಿಚ್ಚು. ಆಕ್ರೋಶದ ಕಿಚ್ಚಿಗೆ ಇನ್ನು ಏನೇನು ಆಗುತ್ತೋ ಕಾದು ನೋಡಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದ್ದಾರೆ ಈಗ ಪ್ರತಿಭಟನಾಕಾರರು. ಸದ್ಯಕ್ಕೆ ಏನಾಗ್ತಾ ಇದೆ?
ನವಿತಾ ಜೈನ್ ರಾಷ್ಟ್ರೀಯ ಹೆದ್ದಾರಿ ಈಗ ರಣರಂಗವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಹತ್ತರಗಿ ಬೆಳೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಏನು ಈಗ ಕೆಲವೇ ಹೊತ್ತಿನ ಹಿಂದೆ ಕಿಡಿಗೇಡಿಗಳನ್ನ ಬಂಧಿಸಕ್ಕೆ ಪೊಲೀಸರು ಮುಂದಾಗಿದ್ರು. ಏನು ಈ ಹೋರಾಟವನ್ನು ದುರುಪಯೋಗಪಡಿಸಿಕೊಂಡು ರೋಡ್ ಮೇಲೆ ಬಂದು ಕುಳಿತವ್ರನ್ನ ಕೆಲವರನ್ನ ವಶಕ್ಕೆ ಪಡೆದು ಮುಂದಾದ ಸಂದರ್ಭದಲ್ಲಿ ಸಾಕಷ್ಟು ಹಿಂಸಾಚಾರಕ್ಕೆ ತಿರುಗಿರ್ತಕ್ಕಂಥದ್ದು ನೋಡಬಹುದು. ಈ ಒಂದು ಭಾಗದಲ್ಲಿ ಈಗ ಸಾಕಷ್ಟು ಕಲ್ಲು ತೂರಾಟವಾಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿಯ ಎರಡು ಸರ್ವಿಸ್ ರಸ್ತೆಗಳಿಂದ ಸಾವಿರಾರು ಕಲ್ಲುಗಳು ಪೊಲೀಸರತ್ತ ತೂರಿ ಬಂದಿರತಕ್ಕಂಥದ್ದು. ಪೊಲೀಸರು ಮಾತ್ರ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲಿದ್ರು ಮತ್ತು ಮಾಧ್ಯಮಗಳು ಮತ್ತು ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು. ಎರಡೂ ಕಡೆಗಳಿಂದ ಕಲ್ಲು ಬಿದ್ದಿದ್ರಿಂದ ಈಗ ಸಾಕಷ್ಟು ಪೊಲೀಸರು ಇಲ್ಲಿಂದ ವಾಪಸ್ ತೆರಳುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರಿಗೆ ಹಲವು ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಗಾಯವಾಗಿದೆ. ಏನು ಈಗ ಮತ್ತೆ ರೈತರು ಜಮಾವಣೆಗೊಳ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈಗ ಮತ್ತೆ ರೈತರು ಈ ಒಂದು ಭಾಗದಲ್ಲಿ ಬಂದು ಜಮಾವಣೆಗೊಳ್ತಿದ್ದಾರೆ. ಏನು ಹೋರಾಟದಲ್ಲಿ ಅನೇಕ ಜನ ಎಲ್ಲ ಭಾಗವಹಿಸಿದ್ರು. ಬೆಳಗ್ಗೆಯಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ತೆರವು ಮಾಡಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ವಿಫಲವಾಗಿತ್ತು. ಈಗ 2 ಗಂಟೆಯಿಂದ ಸತತವಾಗಿ ಬಂದ್ ಆಗಿದ್ದ ಕಾರಣಕ್ಕಾಗಿ ಮತ್ತೆ ಏನು ಪೊಲೀಸ್ ಅಧಿಕಾರಿಗಳು ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ತೆರವು ಮಾಡಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲುಗಳನ್ನ ತೂರಾಟ ಮಾಡಿರ್ತಕ್ಕಂಥದ್ದು. 2 ಕಡೆಗಳಲ್ಲಿ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಸುಲಭವಾಗಿ ಕಲ್ಲುಗಳನ್ನು ಸಿಕ್ಕಿದೆ. ಏನು ಪೊಲೀಸರತ್ತ ಸಾವಿರಾರು ಸಂಖ್ಯೆಯಲ್ಲಿ ಕಲ್ಲುಗಳು ಕೂಡ ಬಂದು ಬಿದ್ದಿದ್ದು. ಈಗ ಕಲ್ಲು ತೂರಾಟದಿಂದ ಈ ಒಂದು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಹಂತಕ್ಕೆ ತಲುಪಿದೆ. ಯಾರನ್ನ ವಶಕ್ಕೆ ಪಡೆದಿದ್ರು ಅವರ ಬಸ್ಗಳನ್ನು ಅಲ್ಲೇ ಬಿಟ್ಟು ಪೊಲೀಸರು ಈ ಟ್ರಾಫಿಕ್ ನಲ್ಲಿ ತೆರಳುವಂತಹ ಕೆಲಸಗಳನ್ನ ಮಾಡಿದ್ರು. ಏನು ಇಲ್ಲಿ ನಿಲ್ಲಕ್ಕೆ ಸಾಧ್ಯವಾಗದಂತಹ ಸ್ಥಿತಿಗಳು ನಿರ್ಮಾಣವಾಗಿದ್ದು ಸಾವಿರಾರು ಕಲ್ಲುಗಳು ಏಕಾಏಕಿ ಬಂದಿದ್ರಿಂದ ದೊಡ್ಡ ಅನಾಹುತ ಆಗೋದು ತಪ್ಪಿದೆ. ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಇದರಿಂದ ಪೆಟ್ಟುಗಳನ್ನ ಬಿದ್ದಿರತಕ್ಕಂಥದ್ದು. ಈಗ ರೈತರು ಗುಂಪು ಚದುರಿ ಅಲ್ಲಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಹತ್ತರಗಿ ಟೋಲ್ ನಾಕಾ ಬಳಿಯಲ್ಲಿ ಬೆಳಗ್ಗಿಂದಲೂ ಕೂಡ ಹುಕ್ಕೇರಿ ರೈತರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಈ ಒಂದು ಪ್ರತಿಭಟನೆ ಈ ಒಂದು ಸ್ವರೂಪವನ್ನ ಪಡೆದಿರತಕ್ಕಂಥದ್ದು. ಕಲ್ಲು ತೂರಾಟ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಾವಿರಾರು ಸಂಖ್ಯೆಯ ಜನ ಇದ್ರಿಂದ ಕಿಡಿಗೇಡಿಗಳನ್ನು ಪತ್ತೆ ಪೊಲೀಸರಿಗೆ ಅಸಾಧ್ಯ ಅಂತ ಹೇಳ್ಬೋದು. ಬಸ್ಸಿನ ಗಾಜುಗಳು ಇಲ್ಲಿ ಪುಡಿ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗ್ತಿದ್ದಂತಹ ಬಸ್ಸಿನ ಗಾಜು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಅನೇಕ ವಾಹನಗಳು ವಾಪಸ್ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಅವ್ರಿಗೂ ಕೂಡ ಕಲ್ಲಿನ ಏಟು ಬಿದ್ದಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬಾರದು ಅಂತಕ್ಕಂಥದ್ದು ಪೊಲೀಸರ ಒಂದು ಇದಾಗಿತ್ತು. ಹೀಗಾಗಿ ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಸಾಧ್ಯವಾಗಿಲ್ಲ. ಇಲ್ಲಿ ನೋಡಬಹುದು ವಾಹನಗಳು, ಬಸ್ ಆಗಿರ್ಬೋದು, ಹಾಗೇನೆ ದೊಡ್ಡ ಟ್ರಕ್ಗಳಿಗೆ ಕಲ್ಲು ಬಿದ್ದಿದೆ. ಪುಡಿ ಆಗಿದೆ. ಹತ್ತರಗಿ ಟೋಲ್ ನಾಕಾ ಬಳಿಯಲ್ಲಿ ಸದ್ಯ ಪರಿಸ್ಥಿತಿ ವಿಕೋಪದ ಹಂತ ತಲುಪಿರ್ತಕ್ಕಂಥದ್ದು ನೋಡಬಹುದು. ಈ ಕಲ್ಲು ಒಂದ್ ವೇಳೆ ಬಿದ್ದಿರಲಿಲ್ಲ ಅಂದ್ರೆ ವಾಹನ ಚಾಲಕರಿಗೆ ಪೆಟ್ಟಾಗ್ತಾ ಇತ್ತು. ಸಾಕಷ್ಟು ಇಲ್ಲಿ ಘಟನೆಗಳು ಸಂಭವಿಸಿವೆ. ಅನೇಕ ಜನರಿಗೆ ಗಾಯಗಳು ಈಗ ಸದ್ಯ ಆಗಿರ್ತಕ್ಕಂಥದ್ದು. ಈಗ ಪೊಲೀಸರು ಕೂಡ ಯಾವುದೇ ಲಾಠಿ ಪ್ರಯೋಗವನ್ನ ಮಾಡಿಲ್ಲ. ಹೀಗಾಗಿ ರೈತರು ಅನ್ನೋ ಕಾರಣಕ್ಕಾಗಿ ಆದ್ರೆ ರೈತರ ಪ್ರತಿಭಟನೆಯಲ್ಲಿ ಇದ್ದಂತಹ ಕೆಲ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಈ ಒಂದು ಹೊಸ ಗಾಡಿ ಹೋಗ್ತಾ ಇತ್ತು. ಆ ಗಾಡಿ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ. ಅನೇಕ ಗಾಜುಗಳು ಪುಡಿ ಆಗಿರ್ತಕ್ಕಂಥದ್ದು. ರೈತರ ಆಕ್ರೋಶ ಇಲ್ಲಿ ಈ ಒಂದು ಭಾಗದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ನೋಡಬಹುದು ಇಲ್ಲಿ ಗಾಜುಗಳು, ಈ ಒಂದು ಬಸ್ಸಿನ ಗಾಜುಗಳು ಪುಡಿ ಆಗಿವೆ. ಒಟ್ಟು ಬೆಳಗಾವಿಯ ಹುಕ್ಕೇರಿಯ ಬಳಿ ಇವತ್ತು ಶಾಂತಯುತವಾಗಿ ನಡೀತಕ್ಕಂತಹ ಪ್ರತಿಭಟನೆ ಕಿಡಿಗೇಡಿಗಳು ಈ ಒಂದು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಈ ರೀತಿ ಗಲಾಟೆಗಳು ಈಗ ಸದ್ಯ ಆರಂಭವಾಗಿರ್ತಕ್ಕಂಥದ್ದು. ನವಿತಾ ಜೈನ್. ಚಂದ್ರಕಾಂತ್, ಈಗ 2 ದಿನಗಳ ಕಾಲ ಒಂದು ಅವಕಾಶವನ್ನ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲ್ಲ ಅಂತಾನೆ ರೈತ ಮುಖಂಡರುಗಳು ನಿನ್ನೆ ಹೇಳಿರೋದು. ಸಡನ್ ಆಗಿ ಯಾಕೆ ಈ ಒಂದು ನಿರ್ಧಾರ? ಶಾಂತಿ ಸ್ವರೂಪ ಆಗಿತ್ತು, ಅಹಿಂಸಾ ರೂಪವಾಗಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತ ರೈತರು ಸಡನ್ ಆಗಿ ಹಿಂಸಾ ರೂಪವನ್ನು ಪಡ್ಕೊಳ್ಳೋದಕ್ಕೆ ಏನ್ ಕಾರಣ? ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇದರಿಂದ ತೊಂದರೆ ಮಾಡ್ತಾ ಇದಾರಲ್ಲ ಇವರು ಅಂತ. ಖಂಡಿತವಾಗ್ಲೂ ನವಿತಾ ಜೈನ್, ಸಾರ್ವಜನಿಕರಿಗೂ ತೊಂದರೆ ಆಗಿರ್ತಕ್ಕಂಥದ್ದು. ಬೆಳಗ್ಗಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ರು. ಅನೇಕ ಸಂದರ್ಭದಲ್ಲಿ ಕೂಡ ರೈತರು ಈ ಒಂದು ಇದಕ್ಕೆ ಇಳಿಯುವಂತದ್ದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸಗಳಿಗೆ ಮುಂದಾಗಿದ್ರು. ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಇದು ವಿಕೋಪಕ್ಕೆ ತಿರುಗಿದೆ. ನೋಡಬಹುದು ಈ ಒಂದು ಭಾಗದಲ್ಲಿ ಯಾವ ರೀತಿ ಕಲ್ಲು ತೂರಾಟಗಳು ಆಗಿದೆ ಅಂತ. ರಾಷ್ಟ್ರೀಯ ಹೆದ್ದಾರಿ ಮಧ್ಯಭಾಗದಲ್ಲಾಗಿದ್ರಿಂದ 2 ಕಡೆಗಳಿಂದಲೂ ಕೂಡ ಕಂಟಿನ್ಯೂ ಮಾಡಿ ಚಂದ್ರಕಾಂತ್.
ನವಿತಾ ಜನ ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲ್ಲ ಅಂತ ಹೇಳಿದ್ರು, ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹಿಡಿದಂತಹ ಪ್ರತಿಭಟನೆ ಕೆಲವರು ಬಂದ್ ಮಾಡೋಣ ಅಂತ ಹೇಳಿ ರೈತ ಮುಖಂಡರು ಹೇಳಿದ ಕಾರಣಕ್ಕಾಗಿ ಈ ರೀತಿ ಗಲಾಟೆಗಳು ಇಲ್ಲಿ ಸಂಭವಿಸಿದೆ. ನೋಡಬಹುದು ಯಾವ ರೀತಿ ಕಲ್ಲುಗಳು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದಿವೆ. ಗುಂಪನ್ನ ಇದು ರಾಜಹಂಸ ಬಸ್, ಈ ಬಸ್ಸಿನ ಮೇಲೆ ನೋಡಬಹುದು ಯಾವ ರೀತಿ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ. ಈ ಒಂದು ಗಾಜುಗಳು, ಮುಂದಿನ ಗಾಜುಗಳು ಸಂಪೂರ್ಣವಾಗಿ ಇಲ್ಲಿ ಪುಡಿ ಪುಡಿ ಆಗಿರ್ತಕ್ಕಂಥದ್ದು. ಪ್ರಯಾಣಿಕರು ಚಿಲ್ಲಾಪಿಲ್ಲಿಯಾಗಿ ಇಲ್ಲಿಂದ ಓಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದು ಹತ್ತರ್ಗಿ ಟೋಲ್ ನಾಕಾ ಬಳಿ ಇದ್ದಿರ್ತಕ್ಕಂತಹ ಸದ್ಯದ ಸ್ಥಿತಿ ನೋಡಬಹುದು. ಕೆಳಭಾಗದಲ್ಲಿ ರಸ್ತೆ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಕಲ್ಲುಗಳು ಬಿದ್ದಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಇನ್ನೂ ಕೂಡ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ರೈತರಿದ್ದಾರೆ. ಈ ಒಂದು ಬಸ್ಗಳನ್ನ ಈಗ ಅಲ್ಲಿಯೇ ನಿಲ್ಲಿಸುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮತ್ತೆ ರೈತರು ಏನು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತು ಮತ್ತೆ ಧರಣಿಯನ್ನು ಕೂಡ ಮುಂದುವರಿಸಿದ್ದಾರೆ. ಬೆಳಗಾವಿಯಲ್ಲಿ ನಿನ್ನೆ 9 ದಿನಗಳಿಂದ ಕೂಡ ಸತತವಾಗಿ ಹೋರಾಟ ನಡೀತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ನಿನ್ನೆ ಮಾತುಕತೆಗೆ ಆಹ್ವಾನ ಮಾಡಿತ್ತು. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಬ್ಬು ಕಾರ್ಖಾನೆಗಳ ಮಾಲೀಕರ ಸಭೆ ಕೂಡ ಬೆಂಗಳೂರು ನಡೀತಾ ಇದೆ. ಈ ನಡುವೆ ಬೆಳಗಾವಿಯಲ್ಲಿ ಈಗ ಪ್ರತಿಭಟನೆ ಹಿಂಸಾರೂಪವನ್ನು ಪಡೆದಿದ್ದು ಕಲ್ಲು ತೂರಾಟಕ್ಕೂ ಕೂಡ ಸದ್ಯ ಕಾರಣವಾಗಿದೆ. ನವಿತಾಜನ್, ಚಂದ್ರಕಾಂತ್, ಈಗ ಪೊಲೀಸರ ಭದ್ರತೆ ಯಾವ ರೀತಿ? ಯಾಕಂದ್ರೆ ಈಗ ಸಹಸ್ರ ಸಂಖ್ಯೆಯಲ್ಲಿ ರೈತರಿದ್ದಾರೆ, ಅಲ್ಲಿ ಹೋರಾಟ ಮಾಡೋರಿದ್ದಾರೆ. ಈಗ ಪೊಲೀಸರ ವ್ಯವಸ್ಥೆ ಯಾವ ರೀತಿ ಆಗಿದೆ? ಹೆಚ್ಚಿನ ತುಕಡಿಗಳನ್ನ ಏನಾದರೂ ಅಲ್ಲಿ ನೇಮಿಸಲಾಗಿದೆಯಾ? ಹೇಗೆ? ನವಿತಾಜನ್, ಈಗ ಹೆಚ್ಚಿನ ಪೊಲೀಸ್ ತುಕಡಿಯನ್ನ ಸದ್ಯಕ್ಕೆ ಕಳಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಭಾಗದಲ್ಲಿ ನೋಡಬಹುದು ಕಲ್ಲು ತೂರಾಟದಿಂದ ಬಸ್ಗಳಾಗಿರ್ಬೋದು, ಅನೇಕ ಏನು ಪೊಲೀಸ್ ಅಧಿಕಾರಿಗಳಿಗೆ ಹಾನಿಯಾಗಿದೆ. ನೋಡಬಹುದು ಈ ಒಂದು ಭಾಗದಲ್ಲಿ ಸಾಕಷ್ಟು ಕಲ್ಲುಗಳು ಬಿದ್ದಿವೆ. ರಾಷ್ಟ್ರೀಯ ಹೆದ್ದಾರಿ ಅಂದಮೇಲೆ ಸಾಕಷ್ಟು ವಾಹನಗಳು ಇಲ್ಲಿ ಓಡಾಟ ಮಾಡ್ತಿದ್ವು. ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಪುಣೆ ಬೆಂಗಳೂರಿನ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದಾಗಿದ್ರಿಂದ ಸಾಕಷ್ಟು ಇಲ್ಲಿ ಸಮಸ್ಯೆಗಳು ಬೆಳಗ್ಗೆಯಿಂದಲೂ ಕೂಡ ಇವೆ. ಹೀಗಾಗಿ ಏನು ಅಂತಂದ್ರೆ ಈಗ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಕ್ಕೆ ಪೊಲೀಸರು ಸಿದ್ಧತೆಯನ್ನು ಮತ್ತು ಮುಖ್ಯಮಂತ್ರಿಗಳು ಏನು ಮಾತುಕತೆಯನ್ನ ಮಾಡ್ತಾರೆ ಇವತ್ತು, ಆ ಒಂದು ಮೀಟಿಂಗ್ ಮೇಲೆನೆ ಬೆಳಗಾವಿಯಲ್ಲಿ ಇರ್ತಕ್ಕಂತಹ ಪ್ರತಿಭಟನೆಗಳು ಅವಲಂಬಿತವಾಗಿವೆ. ಒಂದು ವೇಳೆ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ನಿನ್ನೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ರೈತರಿಗೆ ಕಬ್ಬಿನ ಬೆಲೆಯನ್ನ ನಿಗದಿಯನ್ನ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ, ಈ ಒಂದು ಪ್ರತಿಭಟನೆಯನ್ನ ಮುಗಿಸುವ ಹಂತದಲ್ಲಿ ರೈತ ಮುಖಂಡರ ಜೊತೆಗೆ ಮಾತುಕತೆ ಮಾಡಬೇಕಂತ ಅನಿವಾರ್ಯ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ನವಿತಾಜನ್, ಯಾರಾದ್ರೂ ಹೋರಾಟಗಾರನ ಮಾತಾಡಿಸಬಹುದಾ ಸದ್ಯಕ್ಕೆ ಅಲ್ಲಿ? ಚಂದ್ರಕಾಂತ್ ಸುಗಂಧಿ, ನವಿತಾಜನ್, ಇಲ್ಲಿ ಈ ಒಂದು ಭಾಗದಲ್ಲಿ ಯಾರು ಕೂಡ ಹೋರಾಟಗಾರರಿಲ್ಲ. ಹೋರಾಟಗಾರರು ರಸ್ತೆಯ ಆ ಕಡೆ ಭಾಗದಲ್ಲಿ ಹೋಗಿದ್ದಾರೆ. ಈ ಒಂದು ರಸ್ತೆ ಎರಡು ಕಡೆಗಳಲ್ಲೂ ಕೂಡ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿಯಲ್ಲಿ ಇರ್ತಕ್ಕಂತಹ ಕಲ್ಲುಗಳನ್ನೇ ಬಳಸಿ ಈ ಒಂದು ದುಷ್ಕರ್ಮಿಗಳು ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿರೋ ಕಾರಣಕ್ಕಾಗಿ ಸುಲಭವಾಗಿ ಏನು ಕಲ್ಲುಗಳು ದುಷ್ಕರ್ಮಿಗಳ ಕೈಗೆ ಸಿಕ್ಕಿವೆ. ಏನು ಅನೇಕ ರೈತರು ಬೆಳಗ್ಗೆಯಿಂದ ಶಾಂತಿಯುತವಾಗಿ ಹೋರಾಟ ಮಾಡಿದ್ರು ಕೂಡ ಈ ಒಂದು ಏನು ಈಗ ದುಷ್ಕರ್ಮಿಗಳು ಈ ರೀತಿ ಕಲ್ಲು ತೂರಾಟವನ್ನು ಮಾಡಿ ಈ ಒಂದು ಹೋರಾಟವನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಕೂಡ ಸದ್ಯ ಆಗಿರ್ತಕ್ಕಂಥದ್ದು. ನವಿತಾಜನ್, ಈಗ ಸದ್ಯ ಏನು ಅಂತಂದ್ರೆ ಈಗ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ 3 ಗಂಟೆಗಳಿಂದ ಕೂಡ ಏನು ಸಂಚಾರ ಈ ಬಗ್ಗೆ ಮಾತಾಡಕ್ಕೆ ರೈತರಿದ್ದಾರೆ. ಬ್ರದರ್, ಏನಾಯ್ತು? ಯಾಕೆ ಕಲ್ಲು ತೂರಾಟ ಆಯ್ತು? ಸರ್, ನಾವು ಹೋರಾಟ ಮಾಡಿದ್ವಿ. ಎಲ್ಲ ಹೊರಗಿನ ಜನ ಬಂದೈತ್ರಿ ಕಲ್ಲು ಹೋಗ್ಯಕ್ಕೆ. ಇಲ್ಲಿ ರೈತರು ಯಾರು ಕಲ್ಲು ಹೋಗೋದಿಲ್ರಿ, ಹೊರಗಿನವ್ರು ಬಂದು ಕಲ್ಲು ಹೋಗೋದ್ರಿ. ಹೊರಗಿನವ್ರು ಬಂದು ಕಲ್ಲು ಹೋಗೋದಕ್ಕಿಂತ ಇದು ನಮ್ದು ಎಲ್ಲ ಕೆಡಿಸ್ಬಿಟ್ರಿ. ಹೋರಾಟವನ್ನು ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡೋದ ಕುತಂತ್ರ. ಇನ್ನಾದ್ರೂ ಕೊಡವ್ರ ನಾವು ಈಗ ಮತ್ತೆ ಎಲ್ಲಾರು ಕೊಡವ್ರ. ಏನ್ ನಿರೀಕ್ಷೆ ಇದೆ? ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಕರೆದಾರೆ ಇವತ್ತು. 3,500 ನಮ್ಗೆ ಬಿಲ್ ಕೊಡ್ಬೇಕ್ರಿ ಸರ್. ಇದೆ ನೋಡಿ ಚಂದ್ರಕಾಂತ್, ಹಾಗಾದ್ರೆ ಅವ್ರು ಯಾರು ರೈತರು ಅಲ್ವಾ, ಹೋರಾಟಗಾರರ ಅಲ್ವಾ? ರಾಜ್ಯ ಮಹಾರಾಷ್ಟ್ರದವ್ರು ಪುರಸ್ತೈತಿರಲ್ಲ, ಪಕ್ಕದ ರಾಜ್ಯ ಮಹಾರಾಷ್ಟ್ರ ಪುರಸ್ತೈತ್ರಿ. ಅವ್ರಿಗೆ ಹೆಂಗ್ ಪುರಸಂಗಿಲ್ಲ? ಮಹಾರಾಷ್ಟ್ರದವ್ರು ಕೊಡಕ್ ಸಾಧ್ಯ, ನಮ್ಮವ್ರು ಯಾಕೆ ಕೊಡಲ್ಲ? ಇಲ್ಲ, ಕೊಡ್ಬೇಕ್ರಿ ಸರ್. ಇಲ್ಲಿ ಕಲ್ಲು ತೂರಾಟ ಕಾರಣ ಏನು? ಯಾರು ಕಲ್ಲು ಹೋಗುದ್ರ ಅಂತ? ಇದು ಹೊರಗಿನ ಜನ ಬಂದೈತ್ರಿ. ಇದನ್ನ ಕೆಡ್ಸೋ ಸಲುವಾಗಿ ಒಂದಡೆ ಹೊರಗಿನ ಜನ ಬಂದ್ ಕಿರಿಂದ ಕಲ್ಲು ಹೋಗದೈತ್ರಿ. ನಮ್ ಹುಕ್ಕೇರಿ ರೀ, ಹೆಬ್ಬಾಳ. ಯಾವ ಕಾರ್ಖಾನೆ ಕಳಿಸ್ತೀರಿ ನೀವು ಕಬ್ಬು? ನಮ್ ಶಂಕೇಶ್ವರ ಹೋಗ್ತೈತ್ರಿ, ಮುಂದ್ ಓಂ ಶುಗರ್ ಹೋಗ್ತೈತ್ರಿ, ಮುಂದ ಇದಕ್ಕೆ ಬಾಗೇವಾಡಿಗೆ ಹೋಗ್ತೈತಿ, ಹಿರಣ್ಯಕೇಶಿ ಶುಗರ್ ಸಕ್ಕರೆ ಕಾರ್ಖಾನೆ. ಒಟ್ಟ 3,500 ಬಿಲ್ ಕೊಡ್ಬೇಕಂತ? ಹಾ, ಕೊಡ್ಬೇಕ್ರಿ ಸರ್. ಆಗ್ತೈತ್ರಿ ಸರ್.
ಇಲ್ಲಿನ ಸ್ಥಳೀಯ ರೈತರು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟವನ್ನ ದಿಕ್ಕು ತಪ್ಪಿಸೋಕೆ ಕೆಲ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಈಗ ರೈತ ಮುಖಂಡರು ಮತ್ತು ರೈತರು ಇಲ್ಲಿ ತಮ್ಮ ಆರೋಪವನ್ನು ಮಾಡ್ತಿದ್ದಾರೆ. ಮತ್ತು ರೈತರು ಯಾರು ಕೂಡ ಪ್ರತಿಭಟನಾ ಸ್ಥಳದಿಂದ ತೆರಳಿಲ್ಲ, ಕುಳಿತು ಪ್ರತಿಭಟನೆಯನ್ನು ಕೂಡ ಮುಂದುವರಿಸುವಂತ ಮಾತುಗಳನ್ನು ಆಡ್ತಿದ್ದಾರೆ. ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ಹತ್ತರಗಿ ಬಳಿ ಪ್ರತಿಭಟನೆಯ ವೇಳೆ ಘರ್ಷಣೆಯಾಗಿದೆ. ಪೊಲೀಸರ ಮೇಲೆನೆ ಉದ್ರಿಕ್ತರು ಕಲ್ಲು ತೂರಾಟ ಮಾಡಿದ್ದಾರೆ. ಸರ್ಕಾರಿ ವಾಹನಗಳ ಮೇಲೇನೂ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಬೆಳಗಾವಿಯ ಟೋಲ್ ಬಳಿ ನಡೆದಂತಹ ಕಲ್ಲು ತೂರಾಟ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈತರೇ ಹೇಳ್ತಿದ್ದಾರೆ, ನಿಜವಾದ ರೈತರು ಇಲ್ಲಿ ಯಾರು ಹೋರಾಟ ಮಾಡ್ತಿದ್ದಾರೆ ಅವರು ಕಲ್ಲು ತೂರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತರೇ ಹೇಳುವ ಪ್ರಕಾರ ಹೊರಗಿನವರು ಬಂದು ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತಹ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಡಿಮ್ಯಾಂಡ್ ಏನಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ. ಆದ್ರೆ ಇದೀಗ ಪೊಲೀಸರ ಮೇಲೆ ಉದ್ರಿಕ್ತರ ಕಲ್ಲು ತೂರಾಟ ಮಾಡಿದ್ದಾರೆ. ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲ್ಲು ತೂರಾಟ ಮಾಡಿದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡಿದ್ದಾರೆ. ಆ ಕಲ್ಲು ತೂರಾಟ ಮಾಡಿದ್ದು ನಿಜವಾದ ಹೋರಾಟಗಾರರಲ್ಲ, ನಿಜವಾದ ರೈತರು ಅಲ್ಲ, ಯಾರು ಬೇಡಿಕೆಗಳನ್ನ ಇಟ್ಕೊಂಡು ಕಳೆದ 9 ದಿನಗಳಿಂದ ಹೋರಾಟ ಮಾಡ್ತಿದಾರಲ್ಲ ಅವರಲ್ಲ ಅಂತ ಹೇಳಿ ರೈತರೇ ಹೇಳ್ತಾ ಇದ್ದಾರೆ. ಕಲ್ಲು ತೂರಾಟ ಮಾಡಿದವರು ಹೊರಗಿನಿಂದ ಬಂದವರು ಅನ್ನುವ ಮಾತನ್ನ ಈಗ ರೈತರು ಹೇಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಮತ್ತೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಈಗಾಗಲೇ ಈ ಒಂದು ಹೋರಾಟವನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಆಗ್ತಾ ಇದೆಯಾ ಅಲ್ಲಿ, ಹೇಗೆ? ಖಂಡಿತವಾಗ್ಲೂ ಈ ಬಗ್ಗೆ ಮಾತಾಡಕ್ಕೆ ರೈತ ಮುಖಂಡರಿದ್ದಾರೆ. ಈಗ ನೀವು ಬೆಳಗ್ಗೆಯಿಂದ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾರು ಇಲ್ಲಿ ಈ ರೀತಿ ಕೃತ್ಯಗಳನ್ನ ಎಸಗಿದ್ರು ಅಂತ? ಇದು ಯಾವ್ದೋ ಸರ್ ಬೇರೆ ಮಂದಿ ಬೈತ್ರಿ ಒಳಗಿದ ಇದು ನಮ್ಗೆ. ಯಾಕಂದ್ರೆ ಅದ ನಮ್ಮ ರೈತ ಸಂಘ ಮತ್ತೆ ನಮ್ಮ ಹುಕ್ಕೇರಿ ತಾಲೂಕು ಮಂದಿ ಅನ್ಸಂದಿಲ್ರಿ. ಇದು ಎಲ್ಲಿಂದ ಬಂದಿದ್ದು ಏನ್ ತಿಳಿವಾದ್ರಿ. ಮತ್ತೆ ಅವ್ರು ಪೊಲೀಸರು ಒಮ್ಮೆಗೆ ಏನ್ ಮಾಡ್ರಿ ಅದನ್ನ ಅರೆಸ್ಟ್ ಮಾಡಕ್ ಚಲೋ ಮಾಡ್ರಿ. ಅವ್ರು 4 ಮಂದಿ ಒಯ್ಯಾಕೋದ ಉಳಿದ ಮಂದಿ ಅವ್ರ ಇದಾಗ ಬೇಕತ್ರಿ, ಕಾಲು ಬೇಕತ್ರಿ. ಆ ಮಂದಿ ಅಂತೂ ಯಾವ್ದು ನಮ್ದು ಅನ್ಸವಾತ್ರ ನಮ್ಮ ರೈತರ ಬದ್ರ ಅದ ಅನ್ಸವಾರ. ಯಾಕಂದ್ರೆ ಆದ್ರೆ ಅವ್ರ ನಮ್ಮ ರೈತರಂತ ಅನ್ಸನಿಲ್ಲ. ಅದೇ ರೀ, ಇದು ನಮ್ಗೆ ಏನೋ ಒಟ್ಟು ಒಂದು ಫುಲ್ ಇದೇನೋ ಒಟ್ಟು ಈ ರಾಜಕೀಯ ಲೀಡರ್ಗಳದ್ದು ಏನೋ ಮುಖ್ಯಮಂತ್ರಿಗಳ ಮಾತುಕತೆ ನಡೆದರು. ನಿನ್ನೆ 2 ದಿನ ಅಂದ್ರೆ ಹೆದ್ದಾರಿ ತಡಿಬೇಡ್ರಿ ಅಂತ ಹೇಳಿದ್ರು, ಆದ್ರೂ ನೀವು ಹೆದ್ದಾರಿ ತಡೆದಿದ್ದೀರಿ ಸರ್. ಹೆದ್ದಾರಿ ತಡೆದಲ್ರಿ ಸರ್, ಈಗ 10 ದಿವಸ ಆಯ್ತು ಸರ್. ಅಲ್ಲ ನಮ್ಮ ರೈತರ ಪರಿಸ್ಥಿತಿ ಏನು ವಿಚಾರ ಮಾಡ್ರಿ. ಅಲ್ರಿ ನಿಮ್ಮದು ಏನಾರ ಇದ್ರಿ ಇವತ್ತು ಹೊಸ ಕಾರ್ ತೊಗೊಳ್ದಾಗಲಿ ಆಗಿನ ತಗೋತೀರಿ, ಅದನ್ನ ನಮ್ಗೆ ಕೇಳ್ತೀರಿ. ಅವಾಗ ನಿಮ್ಮ ಇದ್ರಿ ನಿಮ್ಮ ವೇತನ 2 ಲಕ್ಷ 3 ಲಕ್ಷ ಇದು ಯಾರು ಕೇಳ್ತೀರಿ ನೀವು? ಅಲ್ರಿ ರೈತರು ಮಾಡಲ್ಲ ಇಲ್ಲ, ನಮ್ಮಿಂದ ಏನಾಗೈತ್ರಿ. ಅಲ್ರಿ ಇವತ್ತು ಸಚಿವರು ಮಾತಾಡ್ತಾರೋ ಮಹಾರಾಷ್ಟ್ರ ರೇಟ್ ನಮ್ಗೆ ಇದನ್ನ ಪ್ರೋತ್ಸಾಹ ಕೊಡಾಕ್ರಿ. ಅಲ್ರಿ ಇಲ್ಲಿ ಕಬ್ಬ ಅಲ್ಲಿ ಹೋಗ್ತಿದ್ರಿ 10 ರಿಂದ 15 ಲಕ್ಷ ಟನ್ ಕಬ್ಬ ಹೋಗ್ತಿದ್ವಿ. ಅವ್ರು ಹೆಂಗ್ ಪ್ರೋತ್ಸಾಹ ಕೊಡಾಕ? ನಮ್ ಕರ್ನಾಟಕ ಕಬ್ಬ ರೀ, ಕರ್ನಾಟಕ ಕಬ್ಬ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ರಿ. ಮಹಾರಾಷ್ಟ್ರದ ಕಾರ್ಖಾನೆಗಳು, ಗುಜರಾತ್ ಮತ್ತು ಉತ್ತರ ಭಾರತದ ಕಾರ್ಖಾನೆಗಳು ಈ ಹಣವನ್ನ ಕೊಡ್ತಾ ಇದ್ದಾರೆ, ದರ ಇದಕ್ಕಿಂತ ಹೆಚ್ಚು ದರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಅಂದ್ರೆ ನಮ್ಮ ಕಾರ್ಖಾನೆಗಳಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ ನೀವು ಕೇಳ್ತೀರಿ? ಸಾಧ್ಯ ಅಲ್ಲ, ಇಲ್ರಿ ಕರಪ್ಷನ್ ರೀ ಸರ್, ಫುಲ್ ಕರಪ್ಷನ್. ಅವ್ರ ರೈತನ ಒಟ್ಟು ಡಬ್ ಹಾಕಿ ಅವ್ರ ಒಟ್ಟು ಉದ್ದಾರ ಉಲ್ಲೇಕ್ರಿ. ಯಾಕಂದ್ರೆ ಇಲೆಕ್ಷನ್ ಬಂದಂತ ಹೇಳಿದಾಗ 1000 ರೂಪಾಯಿಗೊಂದ್ಲೆ ಸುಳ್ಳು ಪಾಪ ಆಮಿಸ್ ತೋರ್ಸೋದ್ರಿ, ಕೋಟಿ ಗಂಟ್ಲೆ ತೋರಿಸಿ ನಟ ಮಾಡೋರು. ಅವ್ರ ರಾಜಕೀಯ ಮಾಡೋ ಹೊಲಸ ರಾಜಕೀಯ ಮಾಡೋರು ಹೊರತಾಗಿ ರೈತರನ್ನಂತೂ ಯಾರು ಒಟ್ಟು ನೋಡೋದಿಲ್ರಿ. ಇದು ಶಾಂತ ರೀತಿ ನಡೆದಿತ್ತು. ಇದ್ರಾಗ ಏನೋ ಒಟ್ಟು ಪಿತೂರಿ ಆಗಿದ್ರಿ. ಅದ ಒಟ್ಟು ಫ್ಯಾಕ್ಟ್ರಿ ಇವ್ರಿ, ಬಹುಶಃ ಫ್ಯಾಕ್ಟ್ರಿ ಏನೋ ಹೋದಲ್ಲ ಮಾಲಕರ ಅವ್ರು ಯಾರ್ಯಾರು ಬಂದಾರ್ರಿ ಇಲ್ಲಿ. ಒಟ್ಟು ಅವರೇ ಇವತ್ತಿನೆಲ್ಲ ಮಾಡ್ಯಾರ. ಇದನ್ನ ಇದನ್ನ ಮುಖ್ಯಮಂತ್ರಿಗಳಿಗೆ ಒಂದು ಮಾಡಿಸ್ತೀನಿ ನಾನು. ಇದ್ರೊಳಗಂತೂ ನಮ್ಮ ಕೈವಾಡಂತೂ ಏನೂ ಇಲ್ಲ, ರೈತ ಸಂಘದ ಕೈವಾಡಂತೂ ಯಾವುದೂ ಇಲ್ಲ. ಇದು ಏನೋ ಎಲ್ಲ ಫ್ಯಾಕ್ಟ್ರಿ ಅವ್ರ ಇದ್ರೊಳಗೆ ಏನೋ ಕೈವಾಡ ಐತಿ. ಅವಾಗ ಇದು ಟೈಪ್ ಆಗಿದ್ ನೋಡಿ ಸರ್. ಈಗ ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಎಷ್ಟು ಎಲ್ಲಿ ತನಕ ಪ್ರತಿಭಟನೆ ಮಾಡೋರು ಹಿಂಗ ಸರ್? ಪ್ರತಿಭಟನೆ ನಾವು ಇವತ್ತು ನೀವು ಡಿಸಿಷನ್ ಮಾಡ್ರಿ. ಏನ್ ನಮ್ಮ ಅಧ್ಯಕ್ಷರೇನು ಭಾಳ ಕೇಳಿಲ್ಲ, ಬರೀ 3400 ಕೇಳಿದಾರೆ. 3400 ಕೊಡ್ರಿ. ಈ ಮಹಾರಾಷ್ಟ್ರ 3600 700 ನಮ್ಗೆ ಬೇಡ, 3400 ಕೊಡ್ರಿ. ಅದು ಮುಂದೆ ನೋಡೋಣ್ರಿ. ಯಾಕಂದ್ರೆ ನಿಮಗೆ ಒಂದು ಟನ್ನಿನಿಂದ 14,000 ರೂಪಾಯಿ ಹೋಗ್ತೈತಿ. ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಸ್ವಲ್ಪ ನೋಡ್ರಿ. ನಮ್ಮನ್ನ ಎಲ್ಲಾರು ಮಾಡಕ್ ಹೋಗ್ಬೇಡ್ರಿ, ಕೊಲ್ಲಕ್ ಹೋಗ್ಬೇಡ್ರಿ. ನೋಡ್ರಿ 14,000 ರೂಪಾಯಿ ಫಾಯ್ದೆ ತಗೊಂಡು ಅದ್ರ ಒಂದು 500 ರೂಪಾಯಿ ಕೇಳಿದ್ರೆ ನಾವು ಭಾಳ ಕೇಳಂಗಿಲ್ಲ. ಇದಿಷ್ಟು ಅಂತಂದ್ರೆ ಬೆಳಗಾವಿಯ ಹುಕ್ಕೇರಿ ಬಳಿ ಇರ್ತಕ್ಕಂಥ ರೈತ ಮುಖಂಡರು ಹೇಳ್ತಾ ಇರೋದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಸರ್ಕಾರದ ಮುಖ್ಯ ಸಚೇತಕರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪಂಚಗಾವಿ ಗ್ರಾಮದ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆ ಹಾಕಿದ್ರು. ಇನ್ನು ಮತ್ತೊಂದು ಕಡೆ ಪೊಲೀಸರ ಮೇಲೆ ನಾವು ಕಲ್ಲು ತೂರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಸಕ್ಕರೆ ಕಾರ್ಖಾನೆ ಮಾಲೀಕರದ್ದೇ
ಕೈವಾಡ ಇರುವ ಶಂಕೆ ಈಗ ಇಲ್ಲಿ ವ್ಯಕ್ತ ಆಗ್ತಾ ಇದ್ದು. ಇದನ್ನ ರೈತ ಸಂಘದ ಕೈವಾಡ ಇಲ್ಲ ಅಂತ ಹೇಳಿ ರೈತರು ಸ್ಪಷ್ಟ ನುಡಿಯ ಮೂಲಕ ಹೇಳಿದ್ದಾರೆ. ಪೊಲೀಸರ ಮೇಲೆ ನಾವು ಕಲ್ಲು ತೂರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಕಲ್ಲು ತೂರಾಟ ಮಾಡಿದ್ದು ಬೇರೆ ಯಾರೋ ಹೊರಗಿನ ಬಂದಿದ್ದಾರೆ ಇಲ್ಲಿಗೆ. ಒಂದು ರೀತಿಯಲ್ಲಿ ಈ ಹೋರಾಟವನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರದ್ದೇ ಕೈವಾಡ ಇರುವ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತ ಹೋರಾಟಗಾರರು. ರೈತ ಸಂಘದ ಕೈವಾಡ ಇಲ್ಲ ಅಂತ ಹೇಳಿ ರೈತರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರದ ಮುಖ್ಯ ಸಚೇತಕರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಪಂಚಗಾವಿ ಗ್ರಾಮದ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಪಂಚಗಾವಿ ಗ್ರಾಮದಲ್ಲಿ ಈಗೊಂದು ಘಟನೆ ನಡೆದಿದೆ. ರಾಮದುರ್ಗದ ಪಂಚಗಾವಿ ಗ್ರಾಮದಲ್ಲಿ ಇದೀಗ ರೈತರು ಅಶೋಕ್ ಪಟ್ಟಣ್ಗೆ ಮುತ್ತಿಗೆಯನ್ನ ಹಾಕಿದ್ರು. ಕ್ಷೇತ್ರ ಪ್ರವಾಸದಲ್ಲಿದ್ದರು ಶಾಸಕ ಅಶೋಕ್ ಪಟ್ಟಣ್ ಅವರು. ಆ ಸಂದರ್ಭದಲ್ಲಿ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ರೈತರು ಪ್ರತಿಭಟನೆ ಕಂಡು ವಾಹನವನ್ನ ತಿರುಗಿಸಿದ್ರು. ಆಗ ಶಾಸಕ ಆ ಸಂದರ್ಭದಲ್ಲಿ ಶಾಸಕರ ವಾಹನವನ್ನ ಚೇಸ್ ಮಾಡಿ ತಡೆದಿದ್ದಾರೆ ರೈತರು. ಉದಾಪುಡಿ ಗ್ರಾಮದಲ್ಲಿ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ಶಾಸಕ ಅಶೋಕ್ ಪಟ್ಟಣ್ ತರಾಟೆಗೆ ತಗೊಂಡಿದ್ದಾರೆ ಕಬ್ಬು ಬೆಳೆಗಾರರು. ಸರ GMR ಫ್ಯಾಕ್ಟ್ರಿ ಬಂದ್ ಮಾಡ್ರಿ. GMR ಫ್ಯಾಕ್ಟ್ರಿ ಅಲ್ಲೇ ಬರ್ರಿ, ಅಲ್ಲೇ ಬರ್ರಿ, ಅಲ್ಲೇ ಬಂದ್ಬಿಡ್ರಿ, ಅಲ್ಲೇ ಬರ್ರಿ, ಅಲ್ಲೇ GMR ಫ್ಯಾಕ್ಟ್ರಿ ಬಂದ್ ಮಾಡ್ರಿ. ಹಿಂಗ್ ಮಾಡ್ತಿರ್ಲ ನೀವು ರಾಜಕಾರಣ ಅಲ್ಲೇ. ನಾನು ಬರ್ಬೇಕಾದ್ರೆ ಏನೇ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಹೋಗ್ತಾ ಇದ್ವು ನನ್ನ ಗಾಡಿಗಳು. ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದ್ದಾರಪ್ಪ ಅದು ಹೆಂಗೆ ಅಂತ. ಈಗ ಫೋನ್ ಮಾಡಿ ಕೇಳಿದ್ವಿ. ಇಲ್ಲ ಅವ್ರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಎಲ್ಲ ಸೇರಿದ ಮೀಟಿಂಗ್ ಸೇರಿ ಅವರೆಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ 3250 ಅಂತ ಒಪ್ಕೊಂಡಿದ್ದಾರೆ ಅಂತ ನನಗೆ ಹೇಳಿದ್ರು. ಯಾರು ಫೋನ್ ಮಾಡಿ ಕೇಳಿದ್ರು, ಒಪ್ಕೊಂಡಿದ್ದೀವಿ ಸರ್, ನಾವು ಶುರು ಮಾಡಿದ್ವಿ ಸರ್, ನಮಗೆ ನಾವು ಅಂತ ಹೇಳಿ. ನಾನೇನು ಅನ್ಕೊಂಡೆ, ಈಗ ಸದ್ಯಕ್ಕೆ 3250 ಒಪ್ಕೊಂಡಿರ್ಬೋದು, ಮುಂದೆ ಏನು ಅಕಸ್ಮಾತ್ 3500 ಫಿಕ್ಸ್ ಆಗ್ತದೆ, ಎಷ್ಟಾಗ್ತದೆ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ತಿಳ್ಕೊಂಡೆ. ಆದ್ರೆ ಅವರು ಇಲ್ಲೆಲ್ಲ 3250 ರೂಪಾಯಿ ಕೊಡಲ್ಲ, ಅಷ್ಟಕ್ಕೆ ಫಿಕ್ಸ್ ಮಾಡಿ ಅಷ್ಟಕ್ಕೆ ಒಪ್ಕೊಂಡಂತೆ ಅಂತ ಈ ಮೊನ್ನೆ ಮಾತಾಡ್ತಾ ಹೇಳಿದ್ರು. ಆಯ್ತು ಬಿಡಪ್ಪ. ಗುರ್ಲಾಪುರನಲ್ಲಿ ನಡೀತಾ ಇರುವ ರೈತರ ಹೋರಾಟಕ್ಕೆ ಶ್ರೀಶೈಲ ಶ್ರೀಗಳು ಬೆಂಬಲವನ್ನ ಕೊಟ್ಟಿದ್ದಾರೆ. ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತಾಡಿ, ರೈತರು ಇವತ್ತು ವ್ಯಾಪಕವಾಗಿ ಹೋರಾಟ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಕಬ್ಬಿಗೆ ಸ್ವಲ್ಪವೂ ದರ ಏರಿಕೆಯಾಗಿಲ್ಲ. ಆ ಕಾರಣಕ್ಕೆ ರೈತರು ಇವತ್ತು 500 ರೂಪಾಯಿ ಹೆಚ್ಚಳ ಬೇಡ್ತಿದ್ದಾರೆ. ರೈತರ ಬೇಡಿಕೆಯನ್ನ ಸರ್ಕಾರ, ಕಾರ್ಖಾನೆ ಮಾಲೀಕರು ಗಮನಿಸಬೇಕು ಅಂತ ಆಗ್ರಹಿಸಿದರು. 3500 ಪ್ರತಿ ಟನ್ಗೆ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಹೋರಾಟಕ್ಕೆ ಇವತ್ತು ಶ್ರೀಶೈಲ ಜಗದ್ಗುರುಗಳವರು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ರೈತರ ಈ ಬೇಡಿಕೆ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆ ಇದೆ. ಇವತ್ತು ಕೇವಲ ಕಬ್ಬು ಮತ್ತು ಸಕ್ಕರೆಯ ಬೆಲೆ ಈ ಎರಡನ್ನು ದೃಷ್ಟಿಕೋನದಲ್ಲಿ ಇರಿಸಿಕೊಂಡು ಕೊಡಲಿಕ್ಕೆ ನಿರ್ಣಯ ಮಾಡೋದಾದ್ರೆ ಮಾಲಕರಿಗೆ ತೊಂದರೆ ಆಗಬಹುದು. ಆದರೆ ಬಾಯ್ ಪ್ರೊಡಕ್ಷನಿಂದ ಬರುವಂಥ ಆದಾಯವನ್ನು ಜೊತೆಗೆ ಸರ್ಕಾರ ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ಅದು ಸರ್ಕಾರ ಕೈ ಬಿಟ್ಟಾಗ ಈ ಬೆಲೆಯನ್ನು ಕೊಡಲಿಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯ ಇದೆ. ಅದಕ್ಕೆ ಸರ್ಕಾರ ತಾನು ತೆಗೆದುಕೊಳ್ಳುವಂಥ ಟ್ಯಾಕ್ಸನ್ನು ವಿನಾಯಿತಿಗೊಳಿಸಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಈಗಾಗಲೇ ಸರ್ಕಾರ ಸಭೆಯನ್ನು ಮಾಡ್ತಾ ಇದೆ. ಆದರೆ ಆ ಸಭೆಯಲ್ಲಿ ಯಾವುದೇ ಒಮ್ಮತ ಮೂಡಿಲ್ಲ. ಸರ್ಕಾರದ ಸಂಧಾನಕ್ಕೆ ಒಪ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು. ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಇದು. ಇನ್ನು ಏನೂ ಆಗಿಲ್ಲ, ಸಭೆ ನಡೀತಾ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಜೊತೆಗೆ ಸರ್ಕಾರದ ನಡುವೆ ಏನು ಸಭೆ ನಡೀತಾ ಇದೆ, ಸಭೆಯಲ್ಲಿ ಯಾವುದೇ ಒಂದು ಒಮ್ಮತದ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಒಮ್ಮತ ಮೂಡ್ತಾ ಇಲ್ಲ. ಇಲ್ಲಿ ಒಬ್ಬರು ಒಂದು ಹೇಳಿದ್ರೆ ಮತ್ತೊಬ್ಬರು ಪರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಚ್ಕೊಳ್ಳೋದಕ್ಕೆ ಆಗತ್ತೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಭೆ ನಡೀತಾ ಇದೆ. ಇನ್ನು ಕೂಡ ಯಾವುದೇ ಡಿಸಿಷನ್ ಆಗಿಲ್ಲ. ಈಗ ರೈತರು ಬರ್ತಾರೆ, ಕೆಲವರು ಮಾತ್ರ ಬರ್ತಾ ಇದ್ದಾರೆ. ಸರ್ಕಾರದ ಮನವಿಗೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ.
ಸರ್ಕಾರವೇ ರೈತರಿಗೆ ನೆರವು ನೀಡಬೇಕು ಅಂತ ಹೇಳಿ ಮಾಲೀಕರು ಮನವಿ ಮಾಡ್ತಾ ಇದ್ದಾರೆ. ನಮ್ಮಿಂದ ಆಗೋದಿಲ್ಲ, ಸರ್ಕಾರವೇ ಅವರ ಬೇಡಿಕೆ ಏನಿದೆ ಅದನ್ನ ನೀವೇ ಪರಿಹರಿಸಿ, ನೀವೇ ಬಗೆಹರಿಸಬೇಕು, ಅವರ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿ ಅಂತ ಹೇಳಿ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಬಂದಿದ್ದಾರೆ, ಇನ್ನ ಮಾತಾಡ್ತಾ 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 ಇದ್ದಾರೆ.